ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಗ್ಗರಣೆ ಮಂಡಕ್ಕಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಮಂಡಕ್ಕಿ ಅಂದರೆ ಕಡಲೆ ಪುರಿ ಅಂತಿರಲ್ವ, ಈ ಬೆಂಗಳೂರಲ್ಲೆಲ್ಲ ಸಪ್ಪೆ ಪುರಿ ಅಂತಾರಲ್ವ, ಅದರಿಂದ ಮಾಡೋದು ತೋರಿಸ್ತಾ ಇರೋದು. ಬನ್ನಿ, ಆಗಿದ್ದರೆ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನೊಂದು 3 ಲೀಟ್ರಷ್ಟು ಇದು ಸಪ್ಪೆ ಪುರಿ ತೊಗೊಂಡಿದ್ದೀನಿ. ಮಂಡಕ್ಕಿನ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ನಿಂಬೆಹಣ್ಣು, ಇದು ಕಡಲೆ ಹಿಟ್ಟು ಪುಟಾಣಿದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಮತ್ತು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಐಟಮ್ಸ್ ಬೇಕು. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಫಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ಅದಕ್ಕೆ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ನೀಟಾಗಿ ಗೋಲ್ಡನ್ ಬ್ರೌನ್ ಫ್ರೈ ಆಗಲಿ. ಇದು ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನಾನು ಕರಿಬೇವು ಸೇರಿಸ್ತಾ ಇದ್ದೀನಿ. ಕರಿಬೇವನ್ನು ಫ್ರೈ ಆದಮೇಲೆ ಇದಕ್ಕೆ ಫಸ್ಟು ನಾವು ಮೆಣಸಿನ್ಕಾಯಿನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಈರುಳ್ಳಿ ಸೇರಿಸೋಣ. ಒಗ್ಗರಣೆಗೆ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ. ಇನ್ನು ಬೇರೆ ತರಕಾರಿ ಏನೂ ಇರಲ್ವಲ್ಲ, ಅದಕ್ಕೆ ನಾನು ಈರುಳ್ಳಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು 1 ನಿಮಿಷ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಆದಷ್ಟು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಎಲ್ಲ ಈರುಳ್ಳಿ ಎಲ್ಲ. ನೋಡಿ, ಇಷ್ಟು ಬೆಂದಿದೆ ಅಲ್ವಾ. ಇವಾಗ ನಾವು ಇದಕ್ಕೆ ಅರಿಶಿನದ ಪುಡಿ ಹಾಕೋಣ. ಅರಿಶಿನ ಹಾಕಿ ಸ್ವಲ್ಪ ನೀಟಾಗೆಲ್ಲ ಮಿಕ್ಸ್ ಮಾಡಿ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಒಗ್ಗರಣೆ ಆಗಿದೆ. ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತೊಗೊಂಡು ನೀರಿಗೆ ನಾವು ಇದನ್ನು ಸ್ವಲ್ಪ ಟೇಬಲ್ ಸಾಲ್ಟ್ ಹಾಕ್ಬಿಟ್ಟು ಮಂಡಕ್ಕಿನ ಹಾಕ್ಕೋಬೇಕು. ಮಂಡಕ್ಕಿ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ನೆನೆಸ್ಬಿಟ್ಟು, ಇದು ಸಾಫ್ಟಾಗಿ ಆಗುತ್ತೆ, ಬೇಗ ಮೆತ್ತಗಾಗ್ಬಿಡುತ್ತೆ ಮಂಡಕ್ಕಿ. ನೋಡಿ, ಈ ಥರ ಎಲ್ಲ ನೀಟಾಗಿ 1 ಸರಿ 2 ಸರಿ ಎಲ್ಲ ಕೈ ಆಡಿಸಿ ಕ್ಲೀನಾಗಿ ನೆಂದಾದ್ಮೇಲೆ ಆ ನೀರನ್ನ ತೆಗೆದ್ಬಿಟ್ಟು ಈ ಥರ ಹಿಂಡಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಈ ಒಗ್ಗರಣೆಗೆ ನೋಡಿ, ಏನು ನಾವು ತೋಸಿ ಹಿಂಡಿ ಇಟ್ಕೊಂಡಿರ್ತೀವಲ್ವ ಮಂಡಕ್ಕಿನ, ಮಂಡಕ್ಕಿ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಂಡಕ್ಕಿನ ಈ ಥರ ಮಾಡ್ಕೊಳ್ಳೋದ್ರಿಂದ, ತೋಯಿಸಿ ತಿನ್ನೋದ್ರಿಂದ ಮಂಡಕ್ಕಿಯಲ್ಲಿರೋ ಕೊಳಿ ಎಲ್ಲ ನಮ್ಗೆ ಅಷ್ಟೊಂದೇನು ಇರಲ್ಲ, ಕ್ಲೀನಾಗಿ ಆಗುತ್ತೆ ಈ ಥರ ಒಗ್ಗರಣೆ ಮಂಡಕ್ಕಿ ಮಾಡ್ಕೊಂಡು ತಿನ್ನೋದ್ರಿಂದ. ನೋಡಿ, ಎಲ್ಲ ನೀಟಾಗೆಲ್ಲ ಕಲಸಿ ನಾನು ಉಪ್ಪು ಒಗ್ಗರಣೆಗೆ ಅಷ್ಟೇ ಹಾಕಿದ್ನಲ್ವ, ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಟೇಸ್ಟಿಗೆ ಅಂದರೆ ಕಡಲೆ ಹಿಟ್ಟು, ಹುರ್ಗಡ್ಲೆ ಹಿಟ್ಟು, ಪುಟಾಣಿ ಹಿಟ್ಟು ಅಂತೀವಲ್ವ, ಅದನ್ನ ಹಾಕ್ಕೋಬೇಕು. ಅದನ್ನ ಹಾಕ್ಕೊಳ್ಳೋದ್ರಿಂದ ಮಂಡಕ್ಕಿ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಅದಕ್ಕೆ ಹಾಕಿದ ಮೇಲೆ ನಾವು ಹುಳಿಗೆ ಟೊಮೆಟೊ ಏನೂ ಹಾಕ್ಕೊಂಡಿಲ್ವಲ್ಲ, ನಿಂಬೆಹಣ್ಣು ಹಾಕ್ಕೊತೀನಿ. ಕೆಲವರು ಬೇಕು ಅಂದರೆ ನೀವು ಹುಣಸೆ ಹಣ್ಣು ಹಾಕ್ಕೋತಾರೆ. ನಮ್ಮ ಸೈಡಲ್ಲೆಲ್ಲ ಹುಣಸೆ ಹುಳಿನೂ ಹಾಕ್ಕೋಬೋದು, ನಿಂಬೆಹಣ್ಣು ಹಾಕ್ಕೋಬೋದು, ಟೊಮೆಟೊನೂ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೊಳ್ಳಿ. ನಮ್ಮ ನಿಂಬೆಹಣ್ಣೆ ನಾನು ಹಾಕಿ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿ ನೋಡಿ, ಈ ಥರ ಮಿಕ್ಸ್ ಮಾಡಿ ಸ್ವಲ್ಪನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ತಿಂದರೆ ಒಗ್ಗರಣೆ ಮಂಡಕ್ಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಜೊತೆಗೆ 1-2 ಮಿರ್ಚಿ ಮಾಡ್ಕೊಂಡು ತಿಂದರೆ ಅಂತೂ ಮಂಡಕ್ಕಿ ಮಿರ್ಚಿ ಅಂತೂ ಒಳ್ಳೆ ಕಾಂಬಿನೇಷನ್ ಅಲ್ವಾ, ಸಖತ್ತಾಗಿರುತ್ತೆ ಈ ಒಗ್ಗರಣೆ ಮಂಡಕ್ಕಿ ಮಿರ್ಚಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.